याचो तमारा मत ಸುಮಾರು 35 ವರ್ಷದಿಂದ ಮಾದಿಗರ ಒಳಾಳ್ವೆ ಹೋರಾಟಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಎಲ್ಲಾ ಮೈತ್ರಿಗಳನ್ನು ಇವತ್ತು ನಾವು ಗುಲ್ಬರ್ಗ ಜಿಲ್ಲೆ ಮತ್ತು ಗುಲ್ಬರ್ಗ ಹೋರಾಟ ಸಮಿತಿಯಿಂದ ಮತ್ತು ಕರ್ನಾಟಕದ ಮಾದಿಗ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸುತ್ತೇವೆ. 35 ಅನೇಕ ಹೋರಾಟಗಳಾದವು. ಹುಬ್ಬಳ್ಳಿ ಸನ್ನಿವೇಶ ಇತ್ತು, ಬೆಳಗಾವಿನಲ್ಲಿ ಸಮಾವೇಶ ಇತ್ತು, ಗುಲ್ಬರ್ಗದಲ್ಲಿ ಅನೇಕ ಬಾರಿ ಅರೆಬತ್ತಲೆ ಅನೇಕಾಗಿ ಇವತ್ತು ಒಂದು ನಿರ್ಣಯಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಎಲ್ಲಾ ಸಚಿವರು ಎಲ್ಲ 36 ಕ್ಯಾಬಿನೆಟ್ ಎಲ್ಲ ಸಚಿವರು ನಮ್ಮ ಮನದಾಳದ ಪೂರ್ವಕ ಅವರಿಗೆ ನಾವು ಶುಭಾಶಯ ಕೋರ್ತೀವಿ. ಮೇಲಾಗಿ ಒಂದು ಯಾವುದೇ ಜಾತಿಗೆ ತಾರತಮ್ಯ ಮಾಡಲಾರದು ಎಲ್ಲಾ ಅನೇಕ ಒಂದು ಆಯೋಗಗಳನ್ನ ರಚಿಸಿತು. ನಾಗಮಂದ ಆಯೋಗ, ಸದಾಶಿವರದು ಮತ್ತು ಬಿಜೆಪಿ ಸರ್ಕಾರ ಮಾಡಿದಂತ ಅವ್ರು ಕೊಟ್ಟಿದಂತ ಎಲ್ಲಾನು ಅನುಗುಳಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಒಂದು ಅನೇಕ ಬಾರಿ ಮುಂದೂಡಿಕೆ ಆದ ಜಾತಿಗಳಲ್ಲಿ ಸಂಘರ್ಷಗಳು ಅನೇಕ ಬಾರಿ ಸಂಘರ್ಷಗಳು ಒಂದು ನಿರ್ಣಯ ಕೊಟ್ಟಂತ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತೇ ಅವರು 5-2-5 ಮತ್ತು 4-5-0 ಮಾಡಿ ಒಂದು 15ರಲ್ಲೇ ಸುಪ್ರೀಂ ಕೋರ್ಟ್ ಅಂತ ಸಂವಿಧಾನದ ಉಲ್ಲಂಘನೆ ಆಗಲಾರದೆ ಈ ಎಲ್ಲಾ ಜಾತಿಗಳನ್ನ ಒಗ್ಗೂಡಿಸಿ ಒಂದು ಸಂದೇಶ ಕೊಟ್ಟಂತ ರಾಜ್ಯದ ಮುಖ್ಯಗಳಿಗೆ ಇಡೀ ಕರ್ನಾಟಕ ಮಾದಿಗರಿಂದ ಹೃತ್ಪೂರ್ವಕ ಧನ್ಯವಾದ. ಈ ಜನರು ಅದನ್ನು ಈಗ ಅನೇಕ ವರ್ಷಗಳ ಹೋರಾಟವನ್ನ ಅಂತ್ಯಗೊಂಡ ಮುಂದೆ ಈ ಒಳಮೀಸಲಾಗಿ ಬೇಕಾಗುವಂತ ಸರಳಗಳಿಗೆ ಈ ಸಮುದಾಯ ಎಲ್ಲ ಜನರು ತಯಾರಾಗಿ ಬರಂತ ಸರ್ಕಾರಿ ನೌಕರಿಗಳಲ್ಲಿ ಬರಂತ ಉದ್ಯೋಗಗಳಲ್ಲಿ ತಾವು ವಿದ್ಯಾವಂತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾ ಪಡೆದು ಬರಂತ ನೌಕರಿಗಳನ್ನ ಹೋಗ್ಬೇಕಂತ ಹೇಳಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗೆ ಇಡೀ ಸಮುದಾಯ ಪರಗ ಹೃತ್ಪೂರ್ವಕ ಕರೆಗಳು ಸಲ್ತಾ ಇದ್ದಾರೆ. ಶಾಮನಾಟಿಕರ್, ಗುಲ್ಬರ್ಗ ಸಮುದಾಯದ ಮುಖಂಡರು.